ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮಾರ್ಕೆಟ್ ಮೊಸರನ್ನ. ಇವತ್ತಿನ ಹಾಟ್ ಟಾಪಿಕ್ ಏನಪ್ಪ ಅಂತಂದರೆ, ನಟ ದರ್ಶನ್ ಅವರು ಹಾಗೆ ಪೆಟ್ರೋಲ್ ರೇಟು ಹಾಗೆ ಇನ್ನೊಂದಷ್ಟು ವಿಚಾರಗಳು ಚರ್ಚೆ ಮಾಡೋಣ. ಯಾಕೋ ಗೊತ್ತಿಲ್ಲ, ನಟ ದರ್ಶನ್ ಅವರಿಗೆ ಎಲ್ಲ ಬ್ಯಾಡ್ ಲಕ್ಗಳು ಒಟ್ಟಿಗೆ ಒಕ್ಕರ್ಸ್ಕೊಂಡಂಗೆ ಕಾಣ್ತವೆ. ಯಾರು ಕೂಡ ಸಪೋರ್ಟಿಗೆ ಬರ್ತಾ ಇಲ್ಲ. ಹಳೆ ಹೆಂಡತಿಯ ಪಾದವೇ ಗತಿ ಅನ್ನೋ ರೀತಿಯಲ್ಲಿ ಪಾಪ ವಿಜಯಲಕ್ಷ್ಮಿ ಅವರ ಶ್ರೀಮತಿ ಅವರು ಸ್ವಲ್ಪ ಸಪೋರ್ಟ್ ಮಾಡಲಿಕ್ಕೆ ಅಂಥೇಳಿ ಮುಂದೆ ಬಂದವರೀಗ. ನಮ್ಮ ಸ್ಯಾಂಡಲ್ವುಡ್ನ ಸಾಕಷ್ಟು ನಟರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡ್ತಾವ್ರೆ ನಮ್ಮ ಮೀಡಿಯಾದವರು. ಹಾಗೆಯೇ ಅವರು ಕೂಡ ಟ್ವೀಟ್ ಮಾಡ್ತಾವ್ರೆ, ಒಂದಷ್ಟು ಸ್ಟೇಟಸ್ಗಳನ್ನು ಹಾಕ್ಕೊಂಡವ್ರೆ, ಅದು ಇದು ಮಾಡ್ತಾವ್ರೆ, ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ಆದರೆ ಯಾರೊಬ್ಬರೂ ಕೂಡ ದರ್ಶನ್ ಅವರ ಬಗ್ಗೆ ಸಪೋರ್ಟಿವ್ ಆಗಿ ಮಾತಾಡಿದ್ದೇ ಇಲ್ಲ. ಇಬ್ಬರು ಖಾಸ ದೋಸ್ತಾಗಿದ್ದಂಥವ್ರು ಕಿಚ್ಚ ಸುದೀಪ್ ಮತ್ತು ದರ್ಶನ್ ಅವರು. ಕಿಚ್ಚ ಸುದೀಪ್ ಅವರೇ ಈ ವಿಚಾರವಾಗಿ ಮಾತಾಡಿ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ಮತ್ತು ಯಾವುದೇ ರೀತಿಯಲ್ಲಿ ಸಪೋರ್ಟ್ ಕೂಡ ಮಾಡಿಲ್ಲ. ಅದ್ರ ಜೊತೆಗೆ ಏನು ಮೃತಪಟ್ಟ ವ್ಯಕ್ತಿಯ ಕುಟುಂಬ ಇದೆಯಲ್ಲ, ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಖಂಡಿತ ಅವ್ರು ಹೇಳೋದು ಕರೆಕ್ಟಾಗೇ ಇದೆ. ಬಟ್ ಉಪೇಂದ್ರ ಅವ್ರ ವಿಚಾರದಲ್ಲಿ ಈ ಥರ ಅನ್ನಿಸ್ತಾ ಇಲ್ಲ. ಅವರೇನೋ ಇನ್ನೊಂಚೂರು ಗೊಂದಲದಲ್ಲೋ ಅಥವಾ ಬೇರೆ ರೀತಿಯಲ್ಲೋ ಕಾಣಿಸ್ತಾ ಇದೆ. ನೋಡಬೇಕು. ನಟ ಉಪೇಂದ್ರ ಅವರು ಸ್ವಲ್ಪ ಮಟ್ಟಿಗೆ ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದ್ದಾರೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲ. ಬಟ್ ದರ್ಶನ್ ಅವ್ರ ವಿಚಾರದಲ್ಲಿ ಏನೆಲ್ಲ ತನಿಖೆ ನಡೀತಾ ಇದೆ, ಆ ಎಲ್ಲ ವಿಚಾರಗಳನ್ನು ಕುಟುಂಬಸ್ಥರ ಜೊತೆಗೆ ಹಂಚ್ಕೋಬೇಕು ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ದರ್ಶನ್ ಅವರು ಒಂದಷ್ಟು ಎಡವಿದ್ದಲ್ಲಪ್ಪ ಅಂತಂದರೆ, ಅದನ್ನು ಲೀಗಲ್ ಆಗಿ ಒಪ್ಕೊಂಡಿದ್ರೆ ಏನೂ ಆಗ್ತಿರ್ಲಿಲ್ವೇನೋ. ಇಷ್ಟೆಲ್ಲ ಕೋಟಿ ಕಾರ್ ಕೊಡಿಸಿದ್ದಾರೆ, ಅದನ್ನು ಮಾಡಿದ್ದಾರೆ, ಇದನ್ನು ಮಾಡಿದ್ದಾರೆ ಎಲ್ಲ ಹೇಳ್ತಾವ್ರೆ. ಅದ್ರ ಬಗ್ಗೆ ಸುಮ್ಮನೆ ನೋಡಿ, ನಮ್ಮ ರಾಜಕೀಯದಲ್ಲಿ ಕೆಲವರು ಒಪ್ಕೊಂಡ್ರಲ್ವಾ, ಸುಮಾರು ರೂಮರ್ಸ್ ಇತ್ತು, ಕೊನೆಗೆ ಒಪ್ಕೊಂಡ ಮೇಲೆ ಅದ್ರ ಬಗ್ಗೆ ಯಾರು ಜಾಸ್ತಿ ಡಿಸ್ಕಸ್ ಮಾಡೋಕ್ಕೆ ಹೋಗೋದಿಲ್ಲ. ಈ ರೂಮರ್ಸ್ ಇದ್ದಾಗ ಏನಾಗುತ್ತೆ, ಸಿಕ್ಕಾಪಟ್ಟೆ ಚರ್ಚೆ ನಡೆಯುತ್ತೆ. ಒಂದಷ್ಟು ಕಂಡ್ರೂ ಕೂಡ ಕಷ್ಟ. ಹಾಗೆ ನಮ್ಮ ಕುಮಾರಸ್ವಾಮಿ ಅವರು ಒಂದು ಹಂತಕ್ಕೆ ಬಂದಾಗ ಅದನ್ನು ತಿಳಿಗೊಳಿಸ್ಕೊಂಡ್ರು, ಒಪ್ಕೊಂಡ್ರು. ಅದಾದಮೇಲೆ ಅವರು ಕೂಡ ರಾಧಿಕಾ ಕುಮಾರಸ್ವಾಮಿ ಅಂತ ಚೇಂಜ್ ಮಾಡ್ಕೊಂಡ್ರು, ಏನೇನೋ ಆಗೋಯ್ತು. ಬಟ್ ಅದು ಈಗ ದೊಡ್ಡ ವಿಚಾರವಾಗಿ ಚರ್ಚೆಗೆ ಬರಲ್ಲ, ಯಾಕಂದರೆ ಅವರಾಗೆ ಒಪ್ಕೊಂಡಿರೋದ್ರಿಂದ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ಯಾರಿಗೆ. ಮತ್ತು ದರ್ಶನ್ ಅವರು ಈ ರೀತಿಯಲ್ಲಿ ಮಾಡಿದ್ದಿದ್ರೆ ಒಂದಷ್ಟು ಹೆಲ್ಪ್ ಆಗ್ಬೋದಿತ್ತೇನೋ. ಈ ವಿಚಾರವಾಗಿ ಅವರೇನಾದರೂ ಆ ಥರ ಡಿಸಿಷನ್ ಅವತ್ತು ತಗೊಂಡಿದ್ದಿದ್ರೆ ಇಷ್ಟೆಲ್ಲ ಗೊಂದಲ ಆಗ್ತಿರಲಿಲ್ಲ, ಗೊತ್ತಿಲ್ಲ. ನನಗಂತೂ ಅನ್ನಿಸ್ತದೆ ಹಾಗಾಗಬೇಕಿತ್ತು ಅಂಥೇಳಿ. ಯಾಕಂದರೆ ಇರೋದು ನಿಜ ಅಂದಮೇಲೆ. ಬಟ್ ಇಬ್ಬೊಬ್ಬರು ಹೇಳ್ತಾರನ್ನ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಪರ್ಮಿಷನ್ ಇಲ್ಲ ನಮ್ಮ ಭಾರತದ ಸಂವಿಧಾನದಲ್ಲಿ. ಹಾಗಾಗಿ ಏನೇನು ಮಾಡ್ತಾವ್ರೆ, ಅವ್ರವ್ರ ಕಾನೂನು ಏನೇನು ಮಾಡ್ತಾವ್ರೆ ಗೊತ್ತಿಲ್ಲ. ಯಾರ್ಯಾರು ಏನೇನು ತಿದ್ದುಪಡಿ ಮಾಡ್ಕೊಂಡು ಏನೇನು ತಮ್ಮ ಇಷ್ಟಕ್ಕೆ ಬಂದು ಏನೇನು ಮಾಡ್ಕೊಂಡವ್ರೆ ಗೊತ್ತಿಲ್ಲ. ಇದು ನಟ ದರ್ಶನ್ ಅವರ ಕತೆ. ಈ ವಿಚಾರವಾಗಿ ಉಪೇಂದ್ರ ಅವರು ಹಂಚ್ಕೊಂಡಿರೋದು ಒಂದು ಚೂರು ಎಲ್ಲೋ ನಟ ದರ್ಶನ್ ಅವರಿಗೆ ಸಪೋರ್ಟ್ ಮಾಡ್ತಾವನೇನೋ, ಅಥವಾ ನಟ ದರ್ಶನ್ ಅವರು ತಪ್ಪಿತಸ್ಥರ ಅಲ್ವೇನೋ ಅನ್ನೋ ರೀತಿಯಲ್ಲಿ ಇದೆ. ಗೊತ್ತಿಲ್ಲಪ್ಪ, ಯಾರು ಹೆಂಗೆ ಏನೇನು ವಿಚಾರ ಮಾತಾಡ್ತಿದ್ದಾರೋ, ಅವ್ರವ್ರ ತಲೆ ಮೇಲೆ ಏನೇನು ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಇನ್ನು ಪೆಟ್ರೋಲ್ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿಟ್ರು. 1 ಲೀಟ್ರಿಗೆ ಒಂದೇ ಸಲ 3 ರೂಪಾಯಿ. ಮತ್ತು ಯಾಕೆ ಸುಮ್ಮನೆ 50 ಪೈಸೆ, 1 ರೂಪಾಯಿ, 2 ರೂಪಾಯಿ, 4 ಆಣೆ 8 ಆಣೆ ಮಾಡ್ಕೊಂಡು ಕುಂದಿರೋದು. ಹೆಂಗಿದ್ರೆ ಮೀಡಿಯಾದವ್ರು 2 ದಿನ ಎಳಿತಾರೆ ಗೊತ್ತು. 50 ಪೈಸೆ ಮಾಡಿದರೆ ಎಳಿತಾರೆ, 3 ರೂಪಾಯಿ ಮಾಡಿದರೆ ಎಳಿತಾರೆ ಅಂತ ಗೊತ್ತವರಿಗೆ. ಹಂಗಾಗಿ ಒಂದೇ ಸರಿ 3 ರೂಪಾಯಿ ಮಾಡ್ಕೊಂಡು ಸೇಫರ್ ಝೋನಲ್ಲಿ ಕೂತ್ಕೊಂಡ್ರೇನು ನಮ್ಮ ಸರ್ಕಾರದವರು ಅಂತ ಅನ್ನಿಸ್ತದೆ. ನಮ್ಮ ಟಿ ವಿ ಚಾನಲ್ನವರು ಒಂದಷ್ಟು ಹೇಳ್ಕೊಳ್ಳಂಗೆ ಸರ್ಕಾರದ ಬೊಕ್ಕಸದಲ್ಲಿ ಸ್ವಲ್ಪ ಹಣ ಕಡಿಮೆ ಇದೆ ಅಂತ ಅನ್ನಿಸ್ತಾ ಇದೆ. ಇದೆಲ್ಲಕ್ಕೂ ಕಾರಣ ಗೊತ್ತಿದೆ, ಹಲವು ಗ್ಯಾರಂಟಿಗಳನ್ನು ಕೊಟ್ಟಿರೋವಂಥದ್ದು. ಹಾಗಂತ ನಾವು ಸರ್ಕಾರವನ್ನು ಟೀಕೆ ಮಾಡುವಂಥದ್ದಲ್ಲ. ಯಾಕೆ ಅಂತಂದರೆ ಗ್ಯಾರಂಟಿಗಳಿಂದ ಒಂದಷ್ಟು ಒಳ್ಳೆ ಕೆಲಸಗಳಾಗಿದೆ. ಆದರೆ ಕೆಲವೊಂದು ಗ್ಯಾರಂಟಿಗಳನ್ನು ಕೊಡುವಾಗ ಒಂದಷ್ಟು ವಿಚಾರಗಳನ್ನು ಮಾಡ್ಬೋದಿತ್ತು, ಇನ್ನೊಂದಷ್ಟು ಒಳ್ಳೆ ಗ್ಯಾರಂಟಿಗಳನ್ನು ಕೊಡ್ಬೋದಿತ್ತೇನೋ ಅಂತ ಅನ್ನಿಸ್ತು.
ಈ ವೃದ್ಧಾಪ್ಯ ವೇತನ ಇದೆಯಲ್ಲ ಅದು ಬರ್ತಾ ಇದೆ, ಇನ್ನೊಂದಷ್ಟು ಜಾಸ್ತಿ ಮಾಡಿದ್ದಿದ್ರೆ ತುಂಬ ಹೆಲ್ಪ್ ಆಗೋದು. ಯಾಕಂದರೆ ನಾನು ಸಾಕಷ್ಟು ಜನರ ವಿಚಾರಗಳನ್ನು ಕೇಳಿದ್ದೀನಿ. ಪಾಪ ಹಂತಕ್ಕೆ ಬಂದಾಗ ಸಾಕಷ್ಟು ಜನ ಮಕ್ಕಳು ಕೈ ಬಿಟ್ಟಾಗ ಈ ವೃದ್ಧಾಪ್ಯ ವೇತನಗಳು ಸಾಕಷ್ಟು ಹೆಲ್ಪ್ ಮಾಡ್ತಾ ಇದೆ. ನಾನು ವಿಚಾರ ಮಾಡಿದ್ದೀನಿ. ವಿಚಾರ ಮಾಡುವಾಗ ಕೆಲವರು ಅಜ್ಜಿಯಂದರು ಹೇಳ್ತಾರೆ, ಇಲ್ಲಪ್ಪ ಅವರು ನೋಡ್ಕೊಳ್ತಾ ಇಲ್ಲ, ಇವರು ನೋಡ್ಕೊಳ್ತಾ ಇಲ್ಲ, ಸ್ವಲ್ಪ ಸಂಬಳ ಬರ್ತೈತೆ, ಪರವಾಗಿಲ್ಲ, ಹೆಂಗೋ ಜೀವನ ನಡೀತಾ ಇದೆ, ಅವರೊಂಚೂರು ಕೊಡ್ತಾರೆ, ನಾನು ಒಂಚೂರು ಅನ್ನ ಸಾಂಬಾರು ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಇನ್ನೂ ಕೆಲವೊಂದು ಮನೆಗಳಲ್ಲಿ ವೃದ್ಧಾಪ್ಯ ವೇತನ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಒಂದಷ್ಟು ಜನ ವಯಸ್ಸಾದವ್ರನ್ನ ನೋಡ್ಕೊಳ್ಳೋರಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಬದಲು ವೃದ್ಧಾಪ್ಯ ವೇತನವನ್ನು ಜಾಸ್ತಿ ಮಾಡಿದ್ದಿದ್ರೆ ನನ್ನ ಪ್ರಕಾರ ಸಾಕಷ್ಟು ಹೆಲ್ಪ್ ಆಗುತ್ತೆ. ಯಾಕಂದರೆ ಒಂದು ಟಾರ್ಗೆಟ್ ಆಡಿಯನ್ಸ್ ಏನಂತಾರಲ್ಲ, ಒಂದಷ್ಟು ಜನ ಅಂದರೆ ಲಿಮಿಟೆಡ್ ಸಂಖ್ಯೆಯಲ್ಲಿ ಸಿಗೋರು. ಅದ್ರ ಜೊತೆಗೆ ಹಿಂಗೆ ಒಂದು 5,000 ಸಂಬಳ ಬರ್ತಾ ಇದೆ ಅಂಥೇಳಿ ಮನೆಯಲ್ಲಿ ಒಂದಷ್ಟು ಜವಾಬ್ದಾರಿಯಿಂದ ನೋಡ್ಕೊಳ್ಳೋರು ಅಂತ ನನಗೆ ಅನ್ನಿಸ್ತಾ ಇದೆ. ಗೊತ್ತಿಲ್ಲ, ಬಟ್ ತುಂಬ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇತ್ತದು. ಈಗ ಪೆಟ್ರೋಲ್ ವಿಚಾರಕ್ಕೆ ನಾವು ವಾಪಸ್ ಬರೋದಾದರೆ ಖಂಡಿತವಾಗಿ ₹3 ಸ್ವಲ್ಪ ಹೆವಿನೇ ಆಯ್ತು ರೀ. ಪಾಪ ಝೊಮ್ಯಾಟೋದಲ್ಲಿ ಕೆಲಸ ಮಾಡೋರು, ಅಲ್ಲಿ ಕೆಲಸ ಮಾಡೋರು, ಕೂಲಿ ಕಾರ್ಮಿಕರೆಲ್ಲರೂ ಬೈಕಲ್ಲೇ ಹೋಗೋದು. ಇವತ್ತು ಏನಾದರೂ ಸ್ವಲ್ಪ ದೂರ ಇದೆ ಅಂದರೂ ಕೂಡ ಪ್ರತಿಯೊಂದು ಮನೆಯಲ್ಲೂ ಬೈಕ್ ಇದೆ. ಹಾಗಾಗಿ ಪೆಟ್ರೋಲ್ ₹3 ಜಾಸ್ತಿ ಆಗಿದ್ದು ತುಂಬ ಹೊಡ್ತಾನೆ. ದಿನಕ್ಕೆ ₹100, ₹150 ದುಡಿತಾವ್ರೆ. ಅದು ಸ್ವಲ್ಪ ಹೊಡ್ತಾ, ಅದ್ರ ಜೊತೆಗೆ ಬೇರೆ ಬೇರೆ ರೀತಿ ರೇಟ್ ಬೇರೆ ಜಾಸ್ತಿ ಆಗಿಬಿಡುತ್ತಲ್ವಾ, ಹಾಗಾಗಿ ಸ್ವಲ್ಪ ಹೊಡ್ತಾ ಕೊಡುತ್ತೆ. ಸರ್ಕಾರಕ್ಕೂ ಕೂಡ ಅನಿವಾರ್ಯ ಆಗ್ಬಿಟ್ಟಿದೆ ಬೇರೆ ರೀತಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಬೊಕ್ಕಸಕ್ಕೆ ಹಣವನ್ನು ಸೇರಿಸಬೇಕು ಅಂತ. ನೋಡಿ, ಒಂದು ರೀತಿಯಲ್ಲಿ ಜನರಿಂದ ಕಿತ್ಕೊಂಡು ಜನರಿಗೆ ಕೊಡ್ತಾವ್ರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಸಾಕಷ್ಟು ಮೀಡಿಯಾಗಳಲ್ಲಿ. ಹಾಗೆಯೇ ಇದು ಮದ್ಯದ ರೇಟ್ ಅಂದರೆ ಸಾರಾಯಿ ರೇಟ್ ಜಾಸ್ತಿ ಮಾಡಿದಾಗಲೂ ಕೂಡ ಇದೇ ಚರ್ಚೆಗೆ ಬಂದಿತ್ತು. ಗಂಡನಿಂದ ಕಿತ್ಕೊಂಡು ಹೆಂಡತಿ ಕೊಡ್ತಾವ್ರೆ, ಒಂದೇ ಕುಟುಂಬದಲ್ಲಿ ಅವರವರನ್ನು ಭಾಗ ಮಾಡ್ತಾವ್ರೆ, ಅದೆಲ್ಲ ಬಂದಿತ್ತು. ಆದರೂ ಕೂಡ ಇದನ್ನೆಲ್ಲ ಒಪ್ಪಲಿಕ್ಕಾಗಲ್ಲ. ಒಂದಷ್ಟು ಹೋಗ್ತಿರ್ಬೋದು, ಅದರ ಬೆನಿಫಿಟ್ ಅಂತೂ ಸಾಕಷ್ಟು ಜನರಿಗೆ ಆಗ್ತಾ ಇದೆ. ಅದರ ಜೊತೆಗೆ ಗ್ಯಾರಂಟಿ ಯೋಜನೆಗಳು ಸೀದಾ ಜನರಿಗೆ ತಲುಪ್ತಾ ಇರೋದ್ರಿಂದ ಸಾಕಷ್ಟು ಕೆಲಸ ಮಾಡ್ತಾ ಇದೆ ಅಂತಲೇ ಅನಿಸುತ್ತೆ. ನನಗಂತೂ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಕರಾರಿಲ್ಲ. ಆದರೆ ಕೆಲವೊಂದು ಗ್ಯಾರಂಟಿ ಯೋಜನೆಗಳನ್ನು ಕೊಡುವಾಗ ಒಂದಷ್ಟು ಯೋಚನೆ ಮಾಡಿ ಒಂದಷ್ಟು ಕಂಡೀಷನ್ಸನ್ನು ಹಾಕಿ ಇಂತಿಂಥವ್ರಿಗೆ ಅಂತ ಕೊಟ್ಟಿದ್ದಿದ್ರೆ ಇನ್ನೂ ಸಕ್ಸಸ್ಫುಲ್ಲಾಗಿ ಚೆನ್ನಾಗಿರೋದು. ಪೆಟ್ರೋಲ್ ರೇಟ್ ₹3 ಜಾಸ್ತಿ ಆಗಿದ್ದಕ್ಕೆ ಗ್ಯಾರಂಟಿ ಯೋಜನೆ ಕಾರಣ ಇದೆಲ್ಲ ಮಾತಾಡ್ತಾ ಇದ್ದೀವಿ. ಹಂಗಿಂದ ಮಾತ್ರಕ್ಕೆ ಗ್ಯಾರಂಟಿ ಕೊಡದೇ ಇರೋ ಸರ್ಕಾರಗಳು ಇದು ಒಂದಷ್ಟು ವರ್ಷಗಳು ಇದ್ದಲ್ಲಪ್ಪ, ಅವರೇನು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿರಲಿಲ್ವಾ? ಮಾಡಿತ್ತು ತಾನೇ. ಮತ್ತು ಅವರು ಬೇರೆ ರೀತಿಯಲ್ಲಿ ಹೇಳ್ಕೊಳ್ತಾ ಇದ್ರು, ಇವರು ಒಂದು ರೀತಿಯಲ್ಲಿ ಕೊಡ್ತಾವ್ರೆ, ನಿಮ್ಮ ಹತ್ರ ಕಿತ್ಕೊಳ್ತಾವ್ರೆ ಅಂತಲೇ ಭಾವಿಸೋಣ. ಆದರೆ ಬೇರೆಯವರು ಬರೀ ಕಿತ್ಕೊಳ್ಳೋ ಕೆಲಸನೇ ಮಾಡ್ತಾ ಇತ್ತಲ್ಲಪ್ಪ, ಅದ್ರ ಬಗ್ಗೆ ಹೇಳ್ತೀರಿ. ಯಾಕಂದರೆ ಮೊನ್ನೆ ಲೋಕಸಭೆಯಲ್ಲಿ 9 ಸೀಟ್ ಬಂದಿದ್ದು ಕಾರಣ ಗ್ಯಾರಂಟಿನೇ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಗ್ಯಾರಂಟಿಯಿಂದಾಗಿ ಸಾಕಷ್ಟು ಕೆಲಸ ಮಾಡಿದೆ. ಹಾಗಾಗಿ ಕೆಲವು ಮೀಡಿಯಾದವರಿಗೆ ಅರ್ಜೆಂಟ್ ಗ್ಯಾರಂಟಿ ನಿಲ್ಲಿಸ್ಬಿಟ್ರೆ ಸಾಕಪ್ಪ ಅಂತ ಕಾಯ್ತವ್ರೆ. ಮೊದಲೇ ಗ್ಯಾರಂಟಿ ಕೊಟ್ಟಿದ್ರಿಂದ ಟಕಾಟಕ್ ಅಂತ ಜನ ಓಡೋಡಿ ಬಂದು ಕಾಂಗ್ರೆಸ್ಸಿಗೆ ಒಂದಷ್ಟು ವೋಟ್ ಹಾಕಿದ್ರು ಅಂತೇಳಿ ಗೊತ್ತಿದೆ. ಗ್ಯಾರಂಟಿಗಳು ಕೆಲಸ ಮಾಡ್ತಾ ಇದೆ. ಮತ್ತು ಮುಂದಿನ ಲೋಕಸಭೆ ಅಷ್ಟೊತ್ತಿಗೆ ಮತ್ತೇನಾದರೂ ಈ ಗ್ಯಾರಂಟಿಗಳು ಜಾಸ್ತಿ ಕೆಲಸ ಮಾಡಿಬಿಟ್ರೆ ಕಷ್ಟ. ಮೊದಲೇ ಕಾಂಗ್ರೆಸ್ನವರು ಸರಿ ಇಟ್ಟು ಬಾರಿಸ್ಯಾರೆ, ಮೋದಿಯಿಂದ ಸೋತೆ ಬಿಟ್ಟರು ಅನ್ನೋ ಲೆಕ್ಕದಲ್ಲಿದ್ದಾರೆ. ಹಂಗಿರುವಾಗ ಇದೆಲ್ಲ ಗ್ಯಾರಂಟಿಗಳು ಜಾಸ್ತಿ ಆದರೆ ಹೊಡ್ತಾ ಬೀಳೋದು ಯಾರಿಗೆ? ನೆಕ್ಸ್ಟ್ ಲೋಕಸಭೆಗೆ, ವಿಧಾನಸಭೆ ಎಲೆಕ್ಷನ್ನಿಗೆ BJPನವರಿಗೆ ಹೊಡ್ತಾ ಬೀಳೋದು. ಹೀಗಾಗಿ ಮೀಡಿಯಾದವರೆಲ್ಲ ರಕ್ಷಿಗೆದ್ದು ಈ ಗ್ಯಾರಂಟಿಯಿಂದಲೇ ಹಿಂಗಾಗಿದ್ದು. ಮೊದಲೇ ಯೋಚನೆ ಮಾಡಬೇಕಿತ್ತು. ನಾನು ಅವತ್ತೇ ಹೇಳಿದೆ, ಅದಕ್ಕೆ ಹಿಂಗಾಗಿದ್ದು. ಯಾರು ನೆಕ್ಸ್ಟ್ ನೀವು ಬರ್ರಿ, ನೀವು 5,000 ಕೊಡ್ತೀವಿ ಅಂತ ಹೇಳ್ರಿ, 5,000 ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬರ್ರಿ, ಪೆಟ್ರೋಲ್ ರೇಟ್ ₹10 ಜಾಸ್ತಿ ಮಾಡಿರಿ, ಅವಾಗ ಇವರು ಕೇಳಂಗಿಲ್ವಲ್ಲ ಅಂತ ಎಂಥ ಖಡಕ್ಕಾಗಿ ಜೋರಾಗಿ ವಿರೋಧ ಪಕ್ಷದ ಜಾಗದಲ್ಲಿ ನಿಂತ್ಕೊಂಡು ಮಾತಾಡುವಂಥ TV ಚಾನೆಲ್ಗಳು ಕೇಂದ್ರ ಸರ್ಕಾರಗಳು ಒಂದಷ್ಟು ರೇಟ್ ಜಾಸ್ತಿ ಮಾಡಿದಾಗ ಎಷ್ಟು ಸಿಂಪಲ್ಲಾಗಿ ತಿಳಿಸ್ತಾರೆ ಅಂತಂದರೆ,
ಏನೋ ಕೇಂದ್ರ ಸರ್ಕಾರಗಳು ಒಂದಷ್ಟು ಜಾಸ್ತಿ ಮಾಡಿದೆ, ಜನರ ಮೇಲಂತೂ ಸಿಕ್ಕಾಪಟ್ಟೆ ಹೊಡೆತ ಬೀಳ್ತಾ ಇದೆ. ನೋಡೋಣ, ಎಲೆಕ್ಷನ್ನಲ್ಲಿ ಎಲ್ಲ ಗೊತ್ತಾಗುತ್ತೆ. ಜನ ಒಪ್ಕೊಂಡಿದ್ದಾರೋ ಅಥವಾ ನಾವು ಒಪ್ಕೊಂಡು ಮೋದಿಗೆ ಓಟ್ ಹಾಕ್ತೀವೋ ಅಥವಾ ಒಪ್ಪಲಾರ್ದಂಗೆ ನಾವು ತಿರಸ್ಕರಿಸ್ತೀವೋ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಇಷ್ಟೇ ಸಿಂಪಲ್ ಆಗಿ ಹೇಳಿ 2 ಲೈನಲ್ಲಿ ಮುಗಿಸ್ಬಿಡುವಂಥ ಮೀಡಿಯಾಗಳು ₹3 ಜಾಸ್ತಿ ಆಗಿದ್ದಕ್ಕೆ 100 ಅಡಿ ಹಾರಿ ಎದುರೆಗ್ರಿ ಬಿದ್ದು ನಿಂತವ್ರೆ. ಏನು ಮಾಡಂಗಿಲ್ಲಪ್ಪ, ಏನು ಮಾಡಂಗಿಲ್ಲ. ಸಹಜವಾಗಿ ಗೊತ್ತಿರುವಂಥ ವಿಚಾರಗಳು. ಹಿಂಗಾಗಿ ಯೋಚನೆ ಮಾಡದೆ ಒಳ್ಳೇದ್ರಿ. ಮೀಡಿಯಾಗಳು ಮಾತಾಡಬೇಕು. ಬಾಯಿ ಮುಚ್ಕೊಂಡು ಕುತ್ಕೊಂಡ್ರೆ ಮಾತಾಡೋದು ಯಾರಪ್ಪ? ಜನಕ್ಕೆ ಗೊತ್ತಾಗೋದು ಯಾರಪ್ಪ? ಮೀಡಿಯಾಗಳು ವಿರೋಧ ಪಕ್ಷದ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಕು. ಹೀಗೆ ಮೇಲಿರುವಂಥ ಗೌರ್ಮೆಂಟ್ಗೂ ಕೂಡ ವಿರೋಧ ಪಕ್ಷದ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಕಲ್ಲ. ಅಂದರೆ ಮೀಡಿಯಾಗಳು ಜನರ ಪರವಾಗಿ ಕೆಲಸ ಮಾಡ್ತಾವೋ ಪಕ್ಷದ ಪರವಾಗಿ ಕೆಲಸ ಮಾಡ್ತಾವೋ ಗೊತ್ತಿಲ್ಲ. ಗೊತ್ತಾದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ರಪ್ಪ. ಯಾರ್ಯಾರು ಈ ಚಾನಲ್ಗೆ ಹೊಸದಾಗಿ ಬಂದಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದರಿಂದ ನಾವು ವಿಡಿಯೋ ಮಾಡೋಕ್ಕೆ ಒಂದಷ್ಟು ಪ್ರೋತ್ಸಾಹ ಸಿಕ್ಕಂಗಾಗತ್ತೆ. ದಯವಿಟ್ಟು ಮಾಡ್ಕೊಳ್ರಪ್ಪ. ನಾವು ಮೋಟೋ ಬ್ಲಾಗರ್ಸ್ ಅಲ್ಲ, ಆದರೆ ಮೋಟರ್ ಬೈಕ್ ಓಡಿಸ್ಕೊಂತ ಮಾತಾಡ್ತೀವಿ. ನಾವು ಸ್ಟುಡಿಯೋದಲ್ಲಿ ಕುತ್ಕೊಂಡು ನ್ಯೂಸ್ ಹೇಳಲ್ಲ, ಆದರೂ ಗಾಡಿ ಮೇಲೆ ಕುತ್ಕೊಂಡು ಮಾತಾಡ್ತಾ ಹೋಗ್ತೀವಿ. ಸಮಾಜದ ಕೋರೆಗಳು ಪಕ್ಷಾತೀತವಾಗಿ ಒಂದಷ್ಟು ಮಾತಾಡೋಣ. ಬೇರೆ ಯಾವ ವಿಚಾರದ ಬಗ್ಗೆ ಏನಾದರೂ ಮಾತಾಡಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಹಾಕ್ರಿ. ಇಲ್ಲಿವರೆಗೂ ಈ ಒಂದು ವಿಡಿಯೋನ ನೋಡಿದಿರಿ, ಇಲ್ಲಿವರೆಗೂ ಬಂದಿದ್ದೀರಿ, ಧನ್ಯವಾದಗಳು. ಮತ್ತೆ ನೋಡ್ತಾ ಇರಿ, ಮತ್ತೆ ಸಿಗ್ತಾ ಇರೋಣ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಮತ್ತೆ ಸಿಗೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಬಟನ್ ಒತ್ಕೊಳ್ರಿ. ದಯವಿಟ್ಟು ನಮ್ಮನ್ನು ನೋಡ್ತಾ ಇರಿ. ನಮಸ್ಕಾರ ಕರ್ನಾಟಕ.